ನಾನು ಇದನ್ನೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ಸಾಕ್ಬಿಡೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಬತ್ತೀವಿ. ಆಯಿತು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ, ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ ನೀವು ಹೋರಾಟ ಮಾಡೋಕ್ಕೆ? ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಕೋತಿದ್ದೋ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತಲ್ವಾ? ನಿಮ್ಮ ರೈತರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ, ಜಂಗಮನ ಕೋಟೆಯಲ್ಲಿ ಸುಮಾರು 2,008 ಎಕರೆ ನಡೀತಾ ಇದೆ. ಅಲ್ಲಿ ಹೋಗಿದ್ದೀರಾ ನೀವು? ಯಾಕೆ ಹೋಗಿಲ್ಲ ನೀವು? ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ 2,100 ಎಕರೆ ದೊಡ್ಡಬಳ್ಳಾಪುರದಲ್ಲಿ. ನೀವು ಅಲ್ಲಿ ಹೋಗಿದ್ದೀರಾ ನೀವು? ಹಂಗಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ. ನಂಜನಗೂಡಲ್ಲಿ ನಡೀತಾ ಇದೆ. ಆಮೇಲೆ ಎಲ್ಲೂಗಿನ್ನ ಹೆಚ್ಚಾಗಿ ಅವರ ಹಾಸನ ಆಯ್ತಲ್ಲ, ಅವರ ಇದು ಹಾಸನ ಮೇನ್ ಇದರಲ್ಲಿ 1,800 ಎಕರೆನ IIT ಕಾಲೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು IIT ಕಾಲೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಅಕ್ವೈರ್ ಮಾಡಿಬಿಟ್ಟವ್ರು. IIT ಕಾಲೇಜ್ ಇನ್ನೂ ಮಂಜೂರಾಗಿಲ್ಲ ಕೇಂದ್ರದಿಂದ. ಅದು ಮಂಜೂರಾಯ್ತದೆ ಇಲ್ವೋ ಗೊತ್ತಿಲ್ಲ. ಆ ರೈತರು ನಮಗೆ ಜಮೀನು ಬಿಟ್ಕೊಡಿ ಅಂತ ಇವತ್ತವರೆಗೂ ಹೋರಾಟ ಮಾಡ್ತಾವ್ರೆ. ನಿಮ್ಮಪ್ಪ, ನಿಮ್ಮ ತಂದೆ ದೇವೇಗೌಡರು, ನಿಮ್ಮ ಅಣ್ಣ ರೇವಣ್ಣ, ತಮ್ಮನ ಅಣ್ಣ ಇರಬೇಕು, ಅಣ್ಣ ರೇವಣ್ಣ ಇಬ್ಬರು ಅಕ್ವೈರ್ ಮಾಡಿ, ಇಲ್ಲ ನಾನು ಮಾಡೇಬೇಕು ಅಂತೀರ. ಅದು ರೈತರಲ್ವ ಅವರು? ಇವಾಗ ಅಲ್ಲಿ ಬಿಡಿಸ್ರಿ, ಹೋರಾಟ ಮಾಡಿ.